ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕಿನ ತನಕ ಅಂದರೆ 48 ದಿನಗಳಾಗುತ್ತೆ. 48 ದಿನವನ್ನು ನಾವು ಒಂದು ಮಂಡಲ ಅಂತ ಕರಿತೀವಿ. ಸಂಪೂರ್ಣ ಮಂಡಲವನ್ನು ಅಖಂಡ ಮಂಡಲ ಅಂತ ಕರಿತೀವಿ. ಸೊ ಅಖಂಡ ಮಂಡಲ ಅಂದರೆ ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕಿನ ತನಕ 48 ದಿನಗಳ ಕಾಲ ಅಖಂಡ ಮಂಡಲವಾಗಿ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಇರಲಿದ್ದಾನೆ. ಸೊ ಪರಮೋಚ್ಚ ಸ್ಥಿತಿ ಕರ್ಕಾಟಕ ರಾಶಿ ಅಂದ ತಕ್ಷಣ ಗುರುಗ್ರಹದ್ದು. ಸೊ ಕರ್ಕಾಟಕ ರಾಶಿಯವರಿಗೆ ಇದು ಗುರುಬಲ ಬರುತ್ತಾ ಅನ್ನೋಂಥ ದೊಡ್ಡ ಪ್ರಶ್ನೆ ಇದೆ ಎಲ್ಲರಿಗೂ. ಭಾಳಷ್ಟು ಜನ ಹೇಳ್ಬಿಟ್ಟಿದ್ದಾರೆ, ನಿಮ್ಮ ರಾಶಿ ಕರ್ಕಾಟಕ ರಾಶಿ, ನಿಮ್ಮ ರಾಶಿಗೆ ಗುರು ಬಂದು ಪರಮೋಚ್ಚ ಸ್ಥಿತಿಗೆ ಬರ್ತಾನೆ ಗುರು. ಸೊ ಅದರಿಂದ ನಿಮಗೆ ಸಿಕ್ಕಾಬಟ್ಟೆ ಅಬ್ಬಬ್ಬ ಇದು ಗುರುಬಲ ನಿಮಗೆ ಅಂಥೇಳಿ. ಖಂಡಿತವಾಗಿ ಇಲ್ಲ, ಸಾಧ್ಯನೇ ಇಲ್ಲ. ನಿಮ್ಮ ರಾಶಿಯಲ್ಲಿ ಗುರು ಇದ್ದಾಗ ನಿಮಗೆ ಗುರುಬಲ ಇರೋದಿಲ್ಲ. ಅದು ಪರಮೋಚ್ಚ ಸ್ಥಿತಿಯಲ್ಲಾಗಿದ್ದರೂ ಪರವಾಗಿಲ್ಲ. ನಿಮ್ಮ ರಾಶಿಯಲ್ಲಿ ಗುರು ಇದ್ದಾನೆ ಅಂದರೆ ನಿಮಗದು ಗುರು ಬಲ ಅಲ್ಲ. ನಿಮ್ಮ ರಾಶಿಯಿಂದ 2ನೇ ರಾಶಿ, ನಿಮ್ಮ ರಾಶಿಯಿಂದ 5ನೇ ರಾಶಿಯಲ್ಲೋ 7ನೇ ರಾಶಿಯಲ್ಲೋ ಅಥವಾ 9ನೇ ರಾಶಿಯಲ್ಲೋ 11ನೇ ರಾಶಿಯಲ್ಲೋ ಗುರು ಇದ್ದರೆ ಮಾತ್ರ ನಿಮಗೆ ಗುರುಬಲ. ನಿಮ್ಮ ರಾಶಿಯಲ್ಲಿ ಗುರು ಇದ್ದರೆ ನಿಮಗೆ ಗುರುಬಲ ಇರೋದಿಲ್ಲ. ಆದ್ದರಿಂದ ಈ 48 ದಿನಗಳ ಕಾಲದ ಗುರುಗ್ರಹ ನಿಮ್ಮ ರಾಶಿ ಅಂದರೆ ಕರ್ಕಾಟಕ ರಾಶಿಯಲ್ಲಿದ್ದಾಗ ಕರ್ಕಾಟಕ ರಾಶಿಯವರಿಗೆ ಇದರದ್ದು ಏನು ಪ್ರಭಾವ ಇರಲಿದೆ ಹಾಗೂ ಏನು ವಿಶೇಷ ಪರಿಹಾರಾದಿ ವಿಚಾರಗಳು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಿದ್ದೇನೆ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಇದು ತುಂಬ ಇಂಪಾರ್ಟೆಂಟ್, ಮುಖ್ಯವಾದಂಥ ವಿಡಿಯೋ. ಯಾಕೆಂದರೆ ಭಾಳಷ್ಟು ಜನರ ವಿಡಿಯೋಗಳನ್ನು ನೋಡಿ ಒಂದು ಭ್ರಮೆಯಲ್ಲಿದ್ದಾರೆ, ನಮಗೆ ರಾಶಿ ಗುರು ಬಂದ್ಬಿಡುತ್ತೆ, ಸೊ ನಮ್ಗೆ ಗುರುಬಲ ಬಂದ್ಬಿಡುತ್ತೆ ಅಂತ ಹೇಳಿ. ಖಂಡಿತವಾಗಿ ನಿಮ್ಮ ರಾಶಿ ಗುರು ಬಂದರೆ ನಿಮಗೆ ಗುರುಬಲ ಬರಲ್ಲ. ಸೊ ಪ್ರತಿಯೊಬ್ಬರಿಗೂ ಅದು ಗೊತ್ತಾಗಬೇಕು. ಸೊ ದಯವಿಟ್ಟು ನಾನು ನಿಮ್ಮಲ್ಲಿ ಮಾಡುವಂಥ ಪ್ರಾರ್ಥನೆ ವಿನಂತಿ ಏನಪ್ಪ ಅಂತಂದರೆ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಕರ್ಕರಾಶಿಯಲ್ಲಿ ಅಖಂಡ ಮಂಡಲ ಗುರು ಗೋಚಾರ ಫಲ ಏನಾಗುತ್ತೆ, ನಿಮ್ಮ ರಾಶಿಯಲ್ಲಿ 48 ದಿನಗಳ ಕಾಲ ಗುರುಗ್ರಹ ಇರ್ತಾನೆ. ಗುರುಬಲ ಅಂತೂ ಇರೋದಿಲ್ಲ, ನಾನು ಆಗಲೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೇನೆ, ಗುರುಬಲ ಇರೋದಿಲ್ಲ. ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಗುರು ಯಾರು? ಕರ್ಕಾಟಕ ರಾಶಿಗೆ ಗುರು ಯಾರು? ಕರ್ಕಾಟಕ ರಾಶಿಗೆ ಗುರು ಷಷ್ಠ್ಯಾಧಿಪತಿ ಹಾಗೂ ಭಾಗ್ಯಾಧಿಪತಿ. 6 ಹಾಗೂ 9ನೇ ಮನೆಯ ಅಧಿಪತಿ ಆಗಿರ್ತಾನೆ. ಸೊ ನಿಮ್ಮ ರಾಶಿಯಲ್ಲಿ ಇರ್ತಾನೆ ಗುರು ಪರಮೋಚ್ಚ ಸ್ಥಿತಿಯಲ್ಲಿ. ಇದು ಯಾವ ಕಡೆ ಬೇಕಾದರೂ ವಾಲಬಹುದಾದಂಥ ವಿಚಿತ್ರವಾದಂಥ ಪರಿಸ್ಥಿತಿ. ಒಂದು ಕಡೆ ಅದ್ಭುತವಾದಂತಹ ಅದೃಷ್ಟ ಇದೆ, ಇನ್ನೊಂದು ಕಡೆ ಬಹಳಷ್ಟು ಸಮಸ್ಯೆಗಳಿದೆ. ಮಧ್ಯದಲ್ಲಿ ನೀವಿದ್ದೀರಾ. ಯಾಕೆ? ನಿಮಗೆ ಷಷ್ಠ್ಯಾಧಿಪತಿಯಾಗಿ ಕಷ್ಟಗಳನ್ನು, ಸಾಲವನ್ನು, ಆ ರೋಗಬಾಧೆಗಳನ್ನು ಕೊಡ್ತಕ್ಕಂಥದ್ದು ಗುರುನೇ. ಭಾಗ್ಯಾಧಿಪತಿಯಾಗಿ ಅದೃಷ್ಟವನ್ನು, ಪಿತ್ರಾರ್ಜಿತಾಸ್ತಿಯನ್ನು, ತಂದೆಯವರ ಆರೋಗ್ಯವನ್ನು ಇತ್ಯಾದಿ ಎಲ್ಲ ಒಂದು ಲಾಟ್ರಿ ಲಾಟ್ರಿನ ಥರ ಲಾಟ್ರಿ ಕೊಡೋದು ಸಹ ಗುರುನೇ. ಈ ಕಡೆ ವಾಲ್ತಾನ ಅನ್ನತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ನೀವು ಗಮನಿಸಬೇಕಾದ ವಿಚಾರ ಏನಪ್ಪ ಅಂತಂದರೆ, ಗುರುಗ್ರಹ ನೆಗೆಟಿವ್ ಕಡೆ ಹೋಗದೆ ಪಾಸಿಟಿವ್ ಕಡೆ ಹೋಗೋ ರೀತಿಯಲ್ಲಿ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಸಿಂಪಲ್, ವಿಶೇಷ ಎಲ್ಲ ರೀತಿ ಪರಿಹಾರಗಳು ಇದೆ. ಸೊ ಆ ಪರಿಹಾರಗಳನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಏನು ಪರಿಹಾರ, ಏನು ವಿಚಾರ ಸಂಪೂರ್ಣವಾಗಿ ಹೇಳ್ತೀನಿ. ಸಿಂಪಲ್ಲು, ವಿಶೇಷ ಪರಿಹಾರಗಳನ್ನೆಲ್ಲ ವಿಡಿಯೋ ಎಂಡ್ನಲ್ಲಿ ನಾನು ತಿಳಿಸಲಿದ್ದೇನೆ. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದಂತಹ ಇನ್ನೊಂದು ಮುಖ್ಯವಾದಂತಹ ವಿಚಾರ ನೋಡಿ. ಷಷ್ಠ್ಯಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ಗುರುಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ ಅಂದರೆ ಅಕ್ಟೋಬರ್ 18ನೇ ತಾರೀಕಿಂದ 48 ದಿನಗಳ ಕಾಲ ಸಾಲದ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಿಕ್ಕಾಪಟ್ಟೆ ಒಂದಿಷ್ಟು ಬೆಳವಣಿಗೆಗಳಾಗಲಿದೆ ಅಂತ ಕಂಡು ಬರ್ತಾ ಇದೆ. ನೀವು ಏನೂ ಸಾಲ ಇಲ್ಲ ನಿಮ್ಮದು ಅಂತ ಅಂದ್ಕೊಳ್ಳಿ, 48 ದಿನ ಮುಗಿಯೋಷ್ಟರಲ್ಲಿ ಸಿಕ್ಕಾಪಟ್ಟೆ ಸಾಲದಲ್ಲಿ ಸಿಗಾಕೊಂಡ್ಬಿಡ್ಬೋದು ನೀವು. ಅಥವಾ ಸಿಕ್ಕಾಪಟ್ಟೆ ಸಾಲದಲ್ಲಿ ಸಿಗಾಕೊಂಡಿದ್ರಿ ಅಂತ ಅಂದ್ಕೊಳ್ಳಿ, 48 ದಿನಗಳಲ್ಲಿ ಆ ಸಾಲ ಎಲ್ಲ ಕರೆಕ್ಟಾಗಿ ಏನೋ ಒಂದು ಸಾರ್ಟ್ ಔಟ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಇರುತ್ತೆ. ಅಥವಾ ನಿಮಗೆ ಸಾಲ ಬೇಕು, ಪ್ರಯತ್ನ ಮಾಡ್ತಾ ಇದ್ದೀರಾ, ಒಂದು ಹೋಮ್ ಲೋನ್ ಬೇಕು, ಎಷ್ಟು ಪ್ರಯತ್ನ ಮಾಡಿದ್ರು ಹೋಮ್ ಲೋನ್ ಸ್ಯಾಂಕ್ಷನ್ನೇ ಆಗ್ತಾ ಇಲ್ಲ. ಸಿಬಿಲ್ ಅಂತಿದ್ದಾರೆ, ಆ ಡಾಕ್ಯುಮೆಂಟ್ಸು, ಈ ಪರ್ಮಿಷನ್ನು, ಅದು ಇದು ಏನೇನೋ ಹೇಳ್ತಾರೆ, ಒಟ್ಟು ನಿಮಗೆ ಸಾಲ ಕೊಡ್ತಾ ಇಲ್ಲ, ಸ್ಯಾಂಕ್ಷನ್ ಮಾಡ್ತಾ ಇಲ್ಲ ಹೋಮ್ ಲೋನು. ಅಕ್ಟೋಬರ್ 18 ದಾಟ್ಬಿಟ್ರೆ ಪಕ್ಕಾ ಕರ್ಕಾಟಕ ರಾಶಿಯವ್ರಿಗೆ ಹೋಮ್ ಲೋನ್ ಸ್ಯಾಂಕ್ಷನ್. ಹೋಮ್ ಲೋನ್ ಅಷ್ಟೇ ಅಲ್ಲ, ವೆಹಿಕಲ್ ಲೋನ್, ಯಾವುದೇ ಲೋನ್
ಸುಮ್ಮನೆ ಫೋನ್ ಮಾಡಿ ಯಾರ ಥರ ದುಡ್ಡು ಕೊಡು ಅಂದ್ರೂ ಅಕ್ಟೋಬರ್ 18ನೇ ತಾರೀಕು ಅದ್ರ ನಂತರ ನಿನಗೆ ಮಾತ್ರ ನಾನು ಸಾಲ ಕೊಡಲ್ಲ ಅಂದವರು ಕೂಡ ನೀವೊಂದು ಫೋನ್ ಮಾಡ್ರೆ ಒಂದು ವಾಟ್ಸಪ್ ಮೆಸೇಜ್ ಹಾಕ್ರೆ ಸಾಕು ಹುಡ್ಕೊಂಬಂದು ನಿಮ್ಗೆ ಸಾಲ ಕೊಟ್ಬಿಟ್ಟು ಹೋಗ್ತಾರೆ. ತಗೋ ದುಡ್ಡು ಬೇಕು ಅಂತ ಹೇಳಿದ್ದಲ್ಲ ಅಂತ. ಆ 48 ದಿನಗಳ ಕಾಲ ಮಾತ್ರ. ಕರ್ಕಾಟಕ ರಾಶಿಯವರು ಸಾಮಾನ್ಯವಾಗಿ ನೀವು ಯಾರ ಹತ್ರ ಸಾಲ ಮಾಡೋವಂಥವ್ರಲ್ಲ, ಯಾರನ್ನೂ ಸಾಲ ಕೇಳೋವಂಥವ್ರಲ್ಲ. ನಾನು ಸಾಲ ಕೊಡೋದಿಲ್ಲ, ಸಾಲ ಕೇಳೋದಿಲ್ಲ, ಸಾಲ ಮಾಡೋದಿಲ್ಲ ಅನ್ನುವ ಕ್ಯಾಟಗರಿಗೆ ಬರ್ತಕ್ಕಂಥವ್ರು ನೀವು. ಅದನ್ನ ಒಪ್ಪಬೇಕಾದಂಥ ವಿಚಾರ. ಸುಖ ಸುಮ್ಮನೆ ಅಲ್ಲ, ನೀವು ಸಾಲ ಮಾಡ್ತಕ್ಕಂಥವ್ರಲ್ಲ. ನಿಮಗೆ ತುಂಬ ಅವಮಾನ ಅದು ಸಾಲ ಕೇಳ್ಕೊಂಡು ಹೋಗ್ತಕ್ಕಂಥ, ನನಗೆ ಗೊತ್ತು ಇದೆ ಅದು ವಿಚಾರ. ಆದರೆ ಪರಿಸ್ಥಿತಿಗಳನ್ನು ಅವಲಂಬಿಸಿಕೊಂಡು ನೀವು ಹೇಗಿದ್ದರೂ ಕರ್ಕರಾಶಿಯವರ ಮೇಲೆ ನನಗಿರುವ ನಂಬಿಕೆ ಏನು ಅಂತಂದರೆ, ಅನಾವಶ್ಯಕ ಸಾಲ ನೀವು ಮಾಡುವುದಿಲ್ಲ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚ್ತೀರಿ, ಅತ್ಯಂತ ಬೇಕಾದ ವಿಚಾರಕ್ಕೆ ಮಾತ್ರ ಸಾಲ ಮಾಡ್ತೀರಿ. ಇದೆಲ್ಲ ನನಗೆ ಸ್ವಲ್ಪ ನನಗೆ ರಾಶಿಯ ಒಂದು ಗುಣಲಕ್ಷಣಗಳ ಮೇಲೆ ಗೊತ್ತಾಗುವಂಥ ವಿಚಾರ. ಆದ್ದರಿಂದ ನಿಮಗೆ ಸಾಲದ ವಿಚಾರದಲ್ಲಿ ನಾನು ಓಕೆ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಸಾಲ ಅಂತೂ ಸಿಗುತ್ತೆ. ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸಾಲಗಳು ಅವಶ್ಯಕತೆ ಇರೋರು ಮಾಡ್ಕೊಳ್ಳಿ. ಇನ್ನು ಸಾಲ ತೀರಿಸುವ ವಿಚಾರದಲ್ಲಿ ತುಂಬ ಅವಕಾಶಗಳು ಸಿಗುತ್ತೆ. ಅದನ್ನು ನೀವು ಬಳಸ್ಕೊಳ್ತೀರಾ ಅನ್ನುವಂಥದ್ದು ಭಾಳ ಮುಖ್ಯ. ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕಿನ ತನಕ ಕರ್ಕರಾಶಿಯವರಿಗೆ ಸಾಲ ತೀರಿಸುವ ಅವಕಾಶಗಳು ತುಂಬ ಜಾಸ್ತಿ ಸಿಕ್ಬಿಡುತ್ತೆ. ಸೊ ತೀರಿಸ್ತಾರಾ ಅನ್ನೋದು ಕ್ವಶನ್ ಪಾಯಿಂಟು. ಸೊ ದಯವಿಟ್ಟು ಸಾಲ ತೀರಿಸುವತ್ತ ನಿಮ್ಮ ಗಮನ ಇರಲಿ. ಖಂಡಿತವಾಗಿ ಅನುಕೂಲ ಆಗುತ್ತೆ. ಅನಿವಾರ್ಯತೆ ಇದ್ದರೆ ಮಾತ್ರ ಸಾಲ ಮಾಡಲಿಕ್ಕೆ ಹೋಗಿ. ಇನ್ನು ನಿಮಗೆ ಬರಬೇಕಾದಂಥ ಕೆಲವಿಷ್ಟು ಇರ್ತವಲ್ಲ ದುಡ್ಡುಗಳು, ಸೊ ಕೊಟ್ಬಿಟ್ಟಿದ್ದೀನಿ ಗುರುಳೆ, ಕೊಡ್ತಾ ಇಲ್ಲ, ಹೆಂಗಾರು ಮಾಡಿ ಕಿತ್ಕೊಂಬರ್ಬೇಕಲ್ಲ, ಅದು ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕು ಒಳಗಡೆ ನೀವು ಪ್ರಯತ್ನ ಮಾಡಿದ್ರೆ ನಿಮಗೆ ಬರಬೇಕಾದ ದುಡ್ಡು ಕೂಡ ಬರುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ನೀವು ಹೊರಗಡೆ ಸಾಲ ಅಂತ ಕೊಟ್ಟಿದ್ದು ವಾಪಸ್ ಅದು ಸಾಧ್ಯತೆಗಳು ತುಂಬ ಚೆನ್ನಾಗಿದೆ. ಇದೆಲ್ಲ ಸಾಲದ ವಿಚಾರ ಆಯಿತು. ರೋಗ ಬಾಧೆಗಳ ಬಗ್ಗೆ ಬಹಳ ಗಮನ ಹರಿಸಬೇಕು ಕರ್ಕಾಟಕ ರಾಶಿಯವರು. ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕಿನ ತನಕ ಅಖಂಡ ಮಂಡಲ, ಒಂದು ಮಂಡಲದ ಕಾಲ ಅಂದರೆ 48 ದಿನಗಳ ಕಾಲ ಕರ್ಕರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಬಹಳ 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 ಕೇರ್ಫುಲ್ ಆಗಿರಬೇಕು. ಬರೇ ಅಂದರೆ ಏನಾಗ್ಬಿಡುತ್ತೆ ಅಂದರೆ ಚಿಕ್ಕ ಪುಟ್ಟ ಆರೋಗ್ಯ ಬಾಧೆಯೂ ಸಹ ಭಾಳ ದೊಡ್ಡದಾಗಿ ಅದು ಏನೋ ಇದಾಗ್ಬಿಡುತ್ತೆ, ಏನೋ ತೋರಿಸ್ಕೊಂಬಿಡುತ್ತೆ. ಏನಾಗುತ್ತೆ, ಯಾವುದೋ ಒಂದು ಆರೋಗ್ಯ ಬಾಧೆ ಬಂತು, ಚಿಕ್ಕದಾಯಿತು, ಇದು ಯಾವುದೋ ಇಲ್ಲ ಮನೆ ಹತ್ರ ಯಾವುದೋ ಚಿಕ್ಕದ ಹಾಸ್ಪಿಟ್ಲ್ ಇತ್ತು, ಅಲ್ಲೇ ಹೋಗಿದ್ರೆ ಆಗ್ತಿತ್ತು, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೂ ಆಗ್ತಿತ್ತು, ಬೇರೆ ಕಡೆ ಯಾವುದೋ ಒಂದು ಇದಕ್ಕೆ ಹಾಸ್ಪಿಟ್ಲ್ಗಳು ಹೋದ್ರೆ ಆಗ್ತಿತ್ತು. ಬಟ್ ಯಾವುದೋ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋದ್ರಿ, ಅದು ಏನೋ ಚಿಕ್ಕ ಉಗ್ರಲ್ಲಿ ಹೋಗುವಂಥದ್ದು ಇಷ್ಟು ದೊಡ್ಡ ವಿಚಾರ ಮಾಡಿದ್ರು ಹಂಗಾರೆ ಅಂತ. ಸೊ ಆ ಥರ ಏನಾಗ್ಬಿಡುತ್ತೆ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆರೋಗ್ಯದ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಕಡಿಮೆಲಾಗೋದು ಕೂಡ ನೀವೇ ಎಳ್ಕೊಂಡೋಗಿ ಅದನ್ನು ದೊಡ್ಡ ಮಾಡಿಬಿಡ್ತೀರಾ ಅನ್ನುವ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಸೊ ಆದ್ದರಿಂದ ನಾನು ನಿಮಗೆ ಕೊಡುವಂತಹ ಸಜೆಷನ್ ಏನಪ್ಪ ಅಂದರೆ, ಆರೋಗ್ಯದ ಬಗ್ಗೆ ಗಮನ ಇರಲಿ, ಹಾಗೂ ಎಲ್ಲಿ ಕಡಿಮೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ನೋಡಿಕೊಂಡು ಎಕ್ಸೈಟ್ ಆಗದೇನೆ ದೊಡ್ಡ ಹಾಸ್ಪಿಟ್ಲಿಗೆ ತುಂಬ ಬಿಲ್ ಮಾಡೋ ಹಾಸ್ಪಿಟ್ಲಿಗೆ ಹೋದರೆ ಮಾತ್ರ ನಮ್ಗೆ ಆರೋಗ್ಯ ಸಿಗುತ್ತೆ ಅನ್ನುವಂಥದ್ದು ಸುಳ್ಳು. ಸೊ ಆದ್ದರಿಂದ ಯಾವ ಆರೋಗ್ಯ ಡಾಕ್ಟರ್ಗಳು ನೋಡಿಕೊಂಡು ದಯವಿಟ್ಟು ಆರೋಗ್ಯದ ವಿಚಾರವಾಗಿ ಇದು ಮಾಡ್ಕೊಳ್ಳಿ, ಆಯಿತಾ. ಎರಡನೇದಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಟ್ಕೊಳ್ಳಿ. ಯಾವತ್ತಿಗೂ ಕಷ್ಟ ಕಾಲಕ್ಕೆ ಅದೇ ಆಗುವಂಥದ್ದು. ನಾನು ಯಾವುದೋ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿನ ನಾನು ಪ್ರಮೋಟ್ ಮಾಡಲ್ಲ. ಅವರವರ ಕ್ಲೈಮ್ ಇದನ್ನು ನಂಬರ್ ಇರ್ತದೆ, ಎಷ್ಟು ಪ್ರಮಾಣ ಅವ್ರ ಕ್ಲೈಮ್ಸ್ ರೇಟ್ ಅಂತ ಇರ್ತದೆ, ಅದನ್ನು ನೋಡಿಕೊಂಡು ನಿಮಗೆ ಚೆನ್ನಾಗಿರೋದು ಯಾವುದಾದ್ರು ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತೂ ತಗೊಳ್ಳಿ ಅಂತ ನಾನು ಪ್ರತಿ ಸಲ ಹೇಳ್ತಾ ಇರ್ತೇನೆ. ಯಾಕೆಂದರೆ ಈ ಥರದ ಸಂದರ್ಭಗಳಲ್ಲಿ ಷಷ್ಠ್ಯಾಧಿಪತಿ ಅಷ್ಟಮಾಧಿಪತಿ ಎಲ್ಲ ಸಮಸ್ಯೆಗಳಿದ್ದಾಗ ಆರೋಗ್ಯ ಬಾಧೆಗಳು ಬಂದರೆ ಅಟ್ಲೀಸ್ಟ್ ಆ ಇನ್ಶೂರೆನ್ಸ್ಗಳನ್ನು ನಮ್ಮನ್ನು ಕಾಪಾಡ್ತವೆ ಅಂತ, ತೀರಾ ಆರ್ಥಿಕ ಬಾಧೆಗಳು ಕೊಡೋದಿಲ್ಲ ಅಂತ. ಸೊ ಇದು ಒಂದು ವಿಚಾರ. ನೆಕ್ಸ್ಟ್ ಇನ್ನೂ ಒಂದು ದುಶ್ಮನ್, ಶತ್ರುಗಳು. ಇನ್ನು ಕರ್ಕರಾಶಿಯರು ಕೇಳ್ಬೇಕಾ, ದುಶ್ಮನ್ ಕಹಾ ಹೈ ಅಂದರೆ ಊರು ತುಂಬ ಹೈ ಅನ್ನಂಗೆ. ಈಗ ಏನಾಗ್ಬಿಡುತ್ತೆ ಅಂದರೆ ಆ ದುಶ್ಮನ್ಗಳೆಲ್ಲ ಬಂದು ಮನೇಲೆ ಕುತ್ಕೊಂಡ್ಬಿಡ್ತಾರೆ ಅಂತ ಕಂಡು ಬರ್ತಾ ಇದೆ. ನಿಮಗೆ ಆಗದೋದವ್ರು, ನಿಮ್ಮನ್ನು ಕಂಡ್ರಾಗ್ದವ್ರೆಲ್ಲ ನಿಮ್ಮ ಹತ್ರನೇ ಬಂದು ಕೂತ್ಕೊಂಡ್ಬಿಡ್ತಾರೆ ಅಂತ. ನಿಮ್ಗೊಂಥರ ಇವ್ರನ್ನ ಹೆಂಗೆ ಓಡಿಸೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ, ಏನು ಎಲ್ಲಿ ನೋಡ್ರೆ ಅವರೇ ಕಾಣ್ತಾರಲ್ಲ ಹಿಂಗೆ ಓಡಿಸೋದು ಇವ್ರನ್ನ ಅಂತ. ಸೊ ಅದರಿಂದ ಅಥವಾ ಇನ್ನೊಂದು ರೀತಿಯಲ್ಲಿ ಆಗ್ಬೋದು, ಜೊತೆಗಿರೋರೆಲ್ಲ ದುಶ್ಮನ್ಗಳಾಗ್ಬಿಡ್ಬೋದು, ಅದು ಕೂಡ ಸಾಧ್ಯತೆ ಇದೆ. ಚೆನ್ನಾಗಿ ಫ್ರೆಂಡ್ಸ್ ಆಗಿದ್ದವರೇನೆ, ಯಾಕೆಂದರೆ ನಿಮಗೆ ಮೊದಲೇ ಮುಂಗೋಪ, ನೀವು ಅಂದರೆ ನಿಮ್ಮಪ್ಪ ಅಂದ್ಕೊಂಡು ಮೈ ಮೇಲೆ ಹೋಗ್ಬಿಟ್ಟಿರ್ತೀರ ನೀವು. ಸೊ ನಿಮ್ಮಲ್ಲಿ ತಾಳ್ಮೆ ಇಲ್ಲ, ಎದುರುಗಡೆ ಎಷ್ಟು ಅಂತ ನಿಮ್ಮನ್ನು ಸಹಿಸ್ಕೊಂಡು ಅವ್ರಿಗೂ ಕೂಡ ನಾನು ಏನಂತ ತೋರಿಸೋದು ಬೇಡವಾ ಅಂತ. ಸೊ ಈ ಥರ ಆಗ್ಬಿಟ್ಟು ಏನಾಗ್ಬಿಡುತ್ತೆ ಅಂದರೆ, ಅನಿರೀಕ್ಷಿತವಾಗಿ ನಿಮ್ಮ ಜೊತೆಯಲ್ಲಿದ್ದಂಥ ನಿಮ್ಮ ಸ್ನೇಹಿತರೆ ಆಗೋದರೂ ಸಹ ಆಶ್ಚರ್ಯ ಪಡುವಂಗಿಲ್ಲ. ಸೊ ಅದರಿಂದ ಯಾಕೆಂದರೆ ಷಷ್ಠ್ಯಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿ ರಾಶಿಯಲ್ಲಿದ್ದಾಗ ಆರೋಗ್ಯ ಬಾಧೆಗಳು, ಶತ್ರು ಬಾಧೆಗಳು, ಆಮೇಲೆ ದೃಷ್ಟಿ ದೋಷ ಇದೆಲ್ಲ ತುಂಬ ಇರ್ತದೆ. ಇದಲ್ಲದೆ ಇದೆಲ್ಲ ನೆಗೆಟಿವ್ ಶೇಡ್ಸಿಗೆ ಬಂತು, ಆಯಿತಾ. ಪಾಸಿಟಿವ್ ಶೇಡ್ಸಲ್ಲಿ ಏನು ಬರಬೇಕು, ಪಾಸಿಟಿವ್ ಶೇಡ್ಸಲ್ಲಿ ತುಂಬ ಚೆನ್ನಾಗಿದೆ. ಕರ್ಕರಾಶಿಯವ್ರ ತಂದೆಯವ್ರಿಗೇನಾದ್ರು ಆರೋಗ್ಯ ಬಾಧೆ ಆಗಿದ್ದರೆ
ತುಂಬ ಚೆನ್ನಾಗಿರೋ ಆರೋಗ್ಯ ಅಂದರೆ ತುಂಬ ಸುಧಾರಿಸ್ಬಿಡ್ತಾರೆ, ತುಂಬ ಒಳ್ಳೆ ಆರೋಗ್ಯ ಇರುತ್ತೆ, ಸೂಪರ್ ಅಂತ. ಕರ್ಕರಾಶಿಯವರ ತಂದೆಯವ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು, ಕರ್ಕರಾಶಿಯವರ ಬಗ್ಗೆ ಅಲ್ಲ. ಕರ್ಕರಾಶಿಯವರು ತಂದೆಯವ್ರ ಆರೋಗ್ಯ ಸುಧಾರಿಸುತ್ತೆ. ಕರ್ಕರಾಶಿಯವರನ್ನು ತಂದೆಯವ್ರ ಜೊತೆಗೆ ಜಗಳವನ್ನ ಸ್ಥಾಪನೆ ಮಾಡ್ಕೊಂಡಿದ್ರೆ ಅವ್ರದ್ದು ಕೂಡ ಸರಿ ಹೋಗ್ಬಿಡುತ್ತೆ, ತಂದೆಯವ್ರು ಮತ್ತೆ ಪುನಃ ಚೆನ್ನಾಗಿ ಆಗ್ಬಿಡ್ತಾರೆ. ಇನ್ನು ಕರ್ಕರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನೋ ಸಮಸ್ಯೆ ಇದ್ದರೆ ಅದು ಕೂಡ ಸಾಲ್ವ್ ಆಗಿಬಿಡುತ್ತೆ. ಪಿತ್ರಾರ್ಜಿತ ಆಸ್ತಿಯನ್ನು ಬರಬೇಕು ಅನ್ನುವಂಥದ್ದು ಸಿಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತದೆ. ಆಮೇಲೆ ತುಂಬ ಇಂಪಾರ್ಟೆಂಟ್, ಕರ್ಕರಾಶಿಯವರಿಗೆ ಅದೃಷ್ಟ ತುಂಬ ಚೆನ್ನಾಗಿರುತ್ತೆ, ಹಬ್ಬಬ್ಬ ಲಾಟ್ರಿ ಅನ್ನಂಗಿರುತ್ತೆ. ಯಾಕೆ ಅಂದರೆ ಭಾಗ್ಯಾಧಿಪತಿ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿ ಅನ್ನೋದು. ಸೊ ಅದೃಷ್ಟದ ವಿಚಾರಗಳು ತುಂಬ ಚೆನ್ನಾಗಿದೆ. ಅದು ಗುರು ಬಲ ಅಲ್ಲ ಅದು, ಯಾಕೆಂದರೆ ನೆಗೆಟಿವ್ ಶೇಡ್ಸು ಇದೆ ಷಷ್ಠ್ಯಾಧಿಪತಿ ಹೇಳಿದೆ. ಬರೀ ಅಷ್ಟೇ ಅಲ್ಲ, ನಿಮ್ಮ ರಾಶಿಯಲ್ಲೇ ಗುರು ಇರ್ತಾನೆ. ಯಾವಾಗಲೂ ಜನ್ಮಗುರು ಆರೋಗ್ಯ ಪೀಡಕ ಅಂತ ಹೇಳ್ತಾರೆ, ಆರೋಗ್ಯವನ್ನು ಹಾಳು ಮಾಡ್ತಾನೆ ಅಂಥೇಳಿ. ಸೊ ನಿಮ್ಮ ರಾಶಿಯಲ್ಲಿ ಈಗ ರಾಶಿಯಲ್ಲಿ ಗುರು ಇದ್ದಾಗ ಆ ರಾಶಿಯವರಿಗೆ ಆರೋಗ್ಯ ಬಾಧೆ, ನಿಮ್ಮ ರಾಶಿಯಲ್ಲಿ ಗುರು ಇದ್ದರೆ ನಿಮಗೆ ಆರೋಗ್ಯ ಬಾಧೆ. ಬರೀ ಇಲ್ಲ, ನಿಮ್ಮ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಗುರು. ಸೊ ಪರಮೋಚ್ಚ ಸ್ಥಿತಿಯಲ್ಲಿ ಆರೋಗ್ಯ ಬಾಧೆ ಆಗಬಾರ್ದಲ್ವಾ? ಸೊ ನೀವೇ ಆ ಫಲವನ್ನು ನೋಡ್ಕೊಳ್ಳಿ. 1+1 2ನೇ ಆಗಬೇಕು, 2+2 4 ಆಗಬೇಕು, 4+4 8 ಆಗಬೇಕು. ಅದರಲ್ಲಿ ಮತ್ತೆ ಯಾವುದೇ ಇದಿರಲ್ಲ, ಅನುಮಾನಗಳಿರಲ್ಲ. ಸೊ ಅದರಿಂದ ಪರಮೋಚ್ಚ ಸ್ಥಿತಿಯಲ್ಲಿ ಷಷ್ಠ್ಯಾಧಿಪತಿ ರಾಶಿಯಲ್ಲಿರ್ತಾನೆ, ಆರೋಗ್ಯ ಹಾಳು ಮಾಡ್ತಾನೆ. ಹಾಗೂ ಗುರು ರಾಶಿಯಲ್ಲಿದ್ದರೆ ಆರೋಗ್ಯ ಹಾಳಾಗುತ್ತೆ. ಬಟ್ ಹಾಗೂ ಗುರು ಪರಮೋಚ್ಚ ಸ್ಥಿತಿಯಲ್ಲಿದ್ದರೆ ಸ್ವಲ್ಪ ಜಾಸ್ತಿ ಆರೋಗ್ಯ ಹಾಳಾಗುತ್ತೆ. ಸೊ ಅದರಿಂದಾಗಿ ಇದು ಗುರುವಿಂದ ಕಡೆಯಿಂದ ಅದೃಷ್ಟನೂ ಬಂದರೆ ಒಂದು ಕಡೆಯಿಂದ ಸಮಸ್ಯೆ ಕೂಡ ಇದೆ. ಇದೆಲ್ಲದನ್ನೂ ಏನು ಗೊತ್ತಾ, ಸುಧಾರಿಸ್ಕೋಬೇಕು. ಸಿಂಪಲ್ ವಿಶೇಷ ಪರಿಹಾರಗಳಿಂದ ಸುಧಾರಿಸ್ಕೊಳ್ಬೇಕಾಗತ್ತೆ. ಈ ವಿಡಿಯೋ ಅಂಡಲ್ಲಿ ಅದ್ಭುತವಾದಂಥ ಒಂದು ಗುರುವಿನ ಮಂತ್ರವನ್ನು ಹೇಳ್ತೇನೆ. ಆ ಮಂತ್ರವನ್ನು ಪ್ರತಿದಿನ ಕೇಳಿಸ್ಕೊಳ್ತಾ ಇದ್ದರೂ ಕೂಡ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲದೆ ಇನ್ನು ಸಿಂಪಲ್ ಪರಿಹಾರಗಳು ಅಂತಂದ್ರೆ, ಈ 48 ದಿನಗಳು ಸಹ ಈ ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕು ತನಕ ಏನು 48 ದಿನಗಳಿದೆ, ಈ 48 ದಿನಗಳು ಸಹ ನೀವೇನಾದ್ರು ನಾನ್ ವೆಜ್ ತಿನ್ನೋರಾಗಿದ್ರೆ ಅದನ್ನ ಬಿಟ್ಟು ಬಿಟ್ರೆ ತುಂಬಾ ಒಳ್ಳೇದು. ನಿಮ್ಮ ಆಹಾರ, ನಿಮ್ಮ ಒಂದು ಬಯಕೆ. ಬಟ್ ನಾನು ಹೇಳುವಂಥದ್ದು ನಮ್ಮ ಕಡೆಯಿಂದ ಒಂದು ಸಲಹೆ ಅಂತ ಕೊಡ್ತಾ ಇರುವಂತದ್ದು. ಸೊ 48 ದಿವಸ ಯಾವುದೇ ನಾನ್ ವೆಜ್ ತಿಂದೇನೆ 48 ದಿವಸಗಳ ಕಾಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಮೊಟ್ಟ ಮೊದಲನೇ ಕೆಲಸ ಗುರುಗ್ರಹದ ಒಂದು ಪ್ರಾರ್ಥನೆ ಆಗಿರುತ್ತೆ. ಗುರುಗ್ರಹದ ಅಷ್ಟೋತ್ತರ ಪಠನೆ ಮಾಡ್ತಕ್ಕಂಥದ್ದು, ಅಥವಾ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರಗಳನ್ನ ಪಠನೆ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಮನೆ ಹತ್ರದಲ್ಲೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದ್ರೆ, ಅಥವಾ ಸಾಯಿಬಾಬಾ ಟೆಂಪಲ್ ಇದ್ರೆ, ಅಥವಾ ದತ್ತಾತ್ರೇಯರ ದೇವಸ್ಥಾನ ಇದ್ರೆ ಹೋಗಿ ಒಂದು ಕಾಲ್ ನೋವು ಬರ ತನಕ ಪ್ರದಕ್ಷಿಣೆ, ನಮಸ್ಕಾರ, ಪ್ರಾರ್ಥನೆ, ಪೂಜೆಗಳನ್ನು ಮಾಡ್ಕೊಂಡು ಬರತಕ್ಕಂಥದ್ದು ಈ 48 ದಿನಗಳ ಕಾಲ. ಆಮೇಲೆ ಇಲ್ಲ ಎಲ್ಲಿಗೂ ಹೋಗಕ್ಕಾಗಿಲ್ಲ ಅಂದ್ರೂ ಬೆಳಗ್ಗೆ ಎದ್ದು ಸ್ನಾನ ಆದ್ಮೇಲೆ ಈ ವಿಡಿಯೋ ಅಂಡಲ್ಲಿ ನಾನು ಅದ್ಭುತವಾದ ಪವರ್ಫುಲ್ ಆದ ಗುರುಗ್ರಹದ ಮಂತ್ರವನ್ನ ಹೇಳ್ತೇನೆ. ಆ ಮಂತ್ರವನ್ನ ಒಂದು 28 ಬಾರಿ ಯಾರು ರಿಪೀಟ್ ಅದನ್ನ ದಿನ ಬೆಳಗ್ಗೆ ಎದ್ದು ಕೇಳಿಸ್ಕೊಳ್ತಕ್ಕಂಥದ್ದು ಇರ್ಬಹುದು, ಅಥವಾ ಒಂದು ಪೇಪರ್ ನಲ್ಲಿ ಓಂ ಗುರವೇ ನಮಃ ಅಂತ ಆದ್ರೂ ಸಹ ಪರವಾಗಿಲ್ಲ, ನೀವೊಂದು ಬರೀತಕ್ಕಂಥದ್ದು ಬಹಳ ತುಂಬಾ 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 ನಿಮ್ಗೆ ಅನುಕೂಲ ಆಗುತ್ತೆ. ಓಂ ಗುರುಭ್ಯೋ ನಮಃ ಅಂತಲೋ, ಅಥವಾ ಓಂ ಗುರವೇ ನಮಃ ಅಂತಲೋ ಪ್ರತಿನಿತ್ಯ 108 ಬಾರಿ ಓಂ ಗುರವೇ ನಮಃ, ಅಥವಾ ಓಂ ಗುರು ರಾಘವೇಂದ್ರ ಸ್ವಾಮಿನೇ ನಮಃ. ನಿಮ್ಗೆ ಯಾವುದು ನಿಮ್ಗೆ ಇಷ್ಟವಾದಂಥದ್ದು. ಬಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಾರ್ದು, ವ್ಯಾಕರಣ ದೋಷ ಆಗಬಾರ್ದು. ಕೆಲವೊಂದ್ಸಲ ಕಮೆಂಟ್ ಮಾಡ್ಬೇಕಾದ್ರೆ ನೋಡ್ತೇನೆ ಎಷ್ಟು ಅದ್ಭುತವಾಗಿರುತ್ತೆ ವ್ಯಾಕರಣ ಅಂತ. ಸೊ ಆತರ ಆಗದಂತೆ ಶುದ್ಧವಾದ ರೀತಿಯಲ್ಲಿ ತಪ್ಪಿಲ್ಲದೇನೆ ಒಂದು ಪೇಪರ್ ದಿನ 108 ಬಾರಿ ಗುರುಸ್ಮರಣೆ ಬರ್ಕೊಳ್ಳಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಅದನ್ನು ಹೊರತುಪಡಿಸಿ ಇನ್ನೂ ವಿಶೇಷವಾಗಿ ಅಂದ್ರೆ ಅಕ್ಟೋಬರ್ 21ನೇ ತಾರೀಕು ಮಾರ್ಕ್ ಮಾಡ್ಕೊಳ್ಳಿ, ರೌಂಡ್ ಮಾಡಿ ಇಟ್ಕೊಳ್ಳಿ. ಅವತ್ತು ಬಹಳ ಇಂಪಾರ್ಟೆಂಟ್ ದಿವಸ. ಅವತ್ತು ಅಮಾವಾಸ್ಯೆ. ಯಾವ ಅಮಾವಾಸ್ಯೆ ಅವತ್ತು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀರಾ, ದೀಪಾವಳಿ ಅಮಾವಾಸ್ಯೆ. ಸೊ ಅಕ್ಟೋಬರ್ 21ನೇ ತಾರೀಕು ಮಂಗಳವಾರ ದೀಪಾವಳಿ ಅಮಾವಾಸ್ಯೆಯ ಪರ್ವ ದಿನದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಯಾಕೆಂದ್ರೆ ಈ 48 ದಿನಗಳ ಕಾಲ ನಿಮಗೆ ಅದ್ಭುತವಾದಂತಹ ಗುರುವಿನ ಬಲ ಸಿಗಬೇಕು. ಏನೇನೇ ನೆಗೆಟಿವ್ಸ್ ಇದ್ರೂ ಕೂಡ ಅದೆಲ್ಲ ನಿವಾರಣೆ ಆಗಬೇಕು, ಏನೇನೇ ಪಾಸಿಟಿವ್ಸ್ ಇದೆಯೋ ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬರಬೇಕು ಅನ್ನುವಂತಹ ಉದ್ದೇಶ. ಅದೇ ನಮ್ಮ ಸಂಕಲ್ಪ. ಅಷ್ಟೇ ಅಲ್ಲದೆ ಅವತ್ತು ದೀಪಾವಳಿ ಅಮಾವಾಸ್ಯೆ ಅಲ್ವಾ, ಸೊ ಮಹಾಲಕ್ಷ್ಮಿ ಆರಾಧನೆ ಮಾಡ್ತೀವಿ. ಸೊ ಅದಕ್ಕೆ ಅವತ್ತಿನ ದಿವಸವೇ ನಾವು ಬಹಳ ಮುಖ್ಯವಾಗಿ ಕುಬೇರ ಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಕುಬೇರ ಲಕ್ಷ್ಮಿ ಹೋಮ, ಲಕ್ಷ್ಮೀ ಕುಬೇರ ಹೋಮ. ಅದರ ಜೊತೆಯಲ್ಲಿ ನಿಮಗೆ ವಿಶೇಷವಾಗಿ ನಾವು ಈ ಬಾರಿ ಈ ಒಂದು ಧನಾಕರ್ಷಕ ಮಣಿಮಂಡಲ ಒಂದು ಕೊಡ್ತಾ ಇದ್ದೇವೆ. ಇದು ನಿಮಗೆ
ಧನಾಕರ್ಷಕ ಮಣಿ ಏನಿರ್ತಲ್ಲ ಅದನ್ನ ನಾವು ಒಂದು ಯಂತ್ರದ ಸ್ವರೂಪದಲ್ಲಿ ರಚನೆ ಮಾಡಿ ಸಿದ್ಧಪಡಿಸಿರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಸಹ ಇದನ್ನ ಇಟ್ಕೊಳ್ಬೇಕು. ಯಾಕಂದ್ರೆ ದೀಪಾವಳಿ ಅಮಾವಾಸ್ಯೆ ದಿವಸ ಕುಬೇರ ಧನಲಕ್ಷ್ಮಿ ಪೂಜೆ ಹೋಮವನ್ನು ಮಾಡಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಮಂಡಲವನ್ನ ನಾವು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಇದು ನೀವು ಬಿಸ್ನೆಸ್ ಮಾಡ್ತಾ ಇರಬಹುದು, ಜಾಬ್ಗೆ ಹೋಗ್ತಾ ಇರಬಹುದು, ನಿಮ್ಮ ಮನೆಯಲ್ಲಂತೂ ಹಣಕಾಸಿನ ಅವಶ್ಯಕತೆ ಇರ್ತದೆ. ಸೊ ಪ್ರತಿಯೊಬ್ಬರು ಮನೆಯಲ್ಲಿ ಇಟ್ಕೊಳ್ಬೇಕು. ನಾನು ಹೇಳ್ತೀನಿ, ನಿಮ್ಗೆ 3 ರೂಮ್ ಇದ್ರೆ 3 ರೂಮಲ್ಲೂ ಒಂದೊಂದು ರೂಮಲ್ಲಿ ಒಂದೊಂದು ಇರ್ಬೇಕಿದು ಅಂತ. ಅಂದ್ರೆ ಅಷ್ಟು ಚೆನ್ನಾಗಿ ಪಾಸಿಟಿವ್ ಎನರ್ಜಿಯನ್ನ ಇದು ಕೊಡ್ತದೆ ನಿಮ್ಗೆ. ಆ ಒಂದು ಪ್ರದೇಶದಲ್ಲಿ ಅಷ್ಟು ಧನಾತ್ಮಕವಾಗಿರ್ತದೆ ಅಂತ ಹೇಳಿ. ತುಂಬಾ ಲಕ್ಷ್ಮಿಯ ಸಾನ್ನಿಧ್ಯ, ಅಷ್ಟಲಕ್ಷ್ಮಿಗಳು, ಲಕ್ಷ್ಮಿ ಅಂದ್ರೆ ಬರೀ ಕ್ಯಾಶ್ ಅಷ್ಟೇ ಅಲ್ಲ, ಅಷ್ಟಲಕ್ಷ್ಮಿಯರ ಒಂದು ಸಾನ್ನಿಧ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಆಯ್ತಲ್ವಾ. ಆದ್ರಿಂದ ನಿಮ್ಮ ದೇವ್ರ ಮನೆ ಇರಬಹುದು, ನಿಮ್ಮ ಬೆಡ್ರೂಮ್ ಅಲ್ಲಿ ಇರಬಹುದು, ನಿಮ್ಮ ಲಾಕರ್ ಗಳಲ್ಲಿ ಇರಬಹುದು, ನಿಮ್ಮ ಅಂಗಡಿಗಳಲ್ಲಿ ಇರಬಹುದು, ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇರಬಹುದು. ಆ ಜಾಗಗಳಲ್ಲಿ ಬಿಸ್ನೆಸ್ ಮಾಡೋರು ಅವ್ರ ಕ್ಯಾಶ್ ಬಾಕ್ಸ್ ಅಲ್ಲಿ ಮೇಲ್ಗಡೆ ಕೂಡ ಇದು ಇಟ್ಕೋಬಹುದು. ಆಮೇಲೆ ಬಂದವರೆಲ್ಲ ಇದನ್ನ ನೋಡ್ತಾರೆ, ಏನಿದು ವಿಚಿತ್ರವಾಗಿದೆಯಲ್ಲ, ಏನು ಅಂತ ಕೇಳ್ತಾರೆ. ಆ ಪ್ರಶ್ನೆಯನ್ನ ಕೇಳ್ಬೇಕು ಅವ್ರು. ಯಾಕೆ ಅಂದ್ರೆ ಅದು ಪ್ರಶ್ನೆಯನ್ನ ಕೇಳಿದಾಗ, ಇದನ್ನ ನೋಡಿದಾಗ, ಆ ಪ್ರಶ್ನೆಯನ್ನ ಕೇಳಿದಾಗ ಅವರಲ್ಲಿರುವ ನೆಗೆಟಿವಿಟಿಯನ್ನು ಕೂಡ ತೆಗೆದು ಬಿಡುತ್ತೆ. ಅಂದ್ರೆ ಆ ದೃಷ್ಟಿ ಅಂತ ಕರಿತೀವಿ, ಮೊದಲನೆಯ ದೃಷ್ಟಿ ಅಂತ ಹೇಳಿ. ಸೊ ಅದನ್ನು ಕೂಡ ಪರಿಹಾರ ಮಾಡ್ಕೊಡುತ್ತೆ. ಸೊ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಸರ್, ಎಲ್ಲ ಬಂದ್ ನೋಡಿದ ತಕ್ಷಣ ದೃಷ್ಟಿ ಆಗ್ಬಿಟ್ಟು ಬಿಸ್ನೆಸ್ ಕಡಿಮೆ ಆಗ್ಬಿಡುತ್ತೆ ಗುರುಗಳೇ, ಏನು ಬೇಡ ಇದನ್ನ ತಗೊಂಡು ಹೋಗಕ್ಕೆ, ಇದೇನಿದು ಅಂತ ಕೇಳ್ತಾರೆ. ಫಸ್ಟ್ ದೃಷ್ಟಿ ಎಲ್ಗೋಗುತ್ತೆ, ಎಲ್ಲ ನಿವಾರಣೆ ಆಗುತ್ತೆ, ನಿಮ್ ಬಿಸ್ನೆಸ್ ಕರೆಕ್ಟ್ ಆಗುತ್ತೆ, ಲಕ್ಷ್ಮಿಯನ್ನು ಇದು ಕೊಡುತ್ತೆ. ಮನೆಯಲ್ಲಿಯೇ ಆಗ್ಲಿ, ನೆಮ್ಮದಿ ಇಲ್ಲ, ಜಗಳ ಮನಸ್ತಾಪಗಳು, ಗಲಾಟೆ ಮನಸ್ತಾಪಗಳು ಮನೆಯಲ್ಲೆಲ್ಲ ಇದೊಂದು ಯಂತ್ರ ಮಂಡಗಳನ್ನ ಇಟ್ಕೊಂಡಿದ್ದಾಗ, ಹಾಲಲ್ಲಾಗ್ಲಿ, ದೇವ್ರ ಮನೆಯಲ್ಲಾಗ್ಲಿ, ಎಲ್ಲಿರ್ತದೋ ಅಲ್ಲಿ ಆ ಜಾಗವನ್ನ ಬಹಳ ಶುದ್ಧವಾಗಿ ಚೆನ್ನಾಗಿ ಇಟ್ಕೋಬಹುದು. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿಗೆ ಇದನ್ನ ನಾವು ಅಭಿಮಂತ್ರಣೆ ಮಾಡಿ, ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಗೆ ದಿನ ಅವತ್ತೇ ಕುಬೇರ ಧನಲಕ್ಷ್ಮಿ ಹೋಮವನ್ನ ಮಾಡಿ, ಕುಬೇರ ಲಕ್ಷ್ಮಿ ಹೋಮವನ್ನ ಮಾಡಿ ಇದನ್ನ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಸ್ವರ್ಣಾಕರ್ಷಣ ಭೈರವ ಈ ಹಿಂದೆನೂ ಹಲವಾರು ಬಾರಿ ಬಹಳಷ್ಟು ಜನ ಅದ್ ನನಗೆ ಫೋನ್ ಮಾಡಿ ಧನ್ಯವಾದಗಳನ್ನ ತಿಳಿಸಿದ್ದಾರೆ, ಬಂಗಾರದ ವಿಚಾರದಲ್ಲಿ ಅನುಕೂಲ ಆಗಿದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇನ್ನೊಮ್ಮೆ ಮಾಡ್ತಾ ಇದ್ದೇವೆ. ನಾವು ದೀಪಾವಳಿ ಅಮಾವಾಸ್ಯೆ ಬಹಳ ಪರ್ವಕಾಲ ಅಂತ ತೀರ್ಮಾನ ಮಾಡಿ ಪಂಚಾಂಗದ ಪ್ರಕಾರ, ಜ್ಯೋತಿಷ ಗ್ರಂಥಗಳ ಪ್ರಕಾರ ಅವತ್ತಿನ ದಿವಸ ಈ ಹೋಮ ಮಾಡಿದ್ರೆ ಇನ್ನೂ ಪವರ್ ಜಾಸ್ತಿ ಬರ್ತದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಈ ನಮ್ಮ ಸ್ವರ್ಣಾಕರ್ಷಣ ಭೈರವ ಮಂತ್ರ ಹೋಮವನ್ನ, ಯಾಕೆ ಅಂತಂದ್ರೆ ಬಂಗಾರ ಬಹಳಷ್ಟು ಇವತ್ತಿನ ದಿವಸ ಗ್ರಾಮ್ಗಾಗ್ಲೇ 12,500 ದಾಟ್ ಹೊರಟೋಗ್ತಾ ಇದೆ ಮುಂದಕ್ಕೆ ಬಂಗಾರ. ನಾನು ಮಾತಾಡ್ತಿರೋ 24 ಕ್ಯಾರೆಟ್ದು. ಸೊ ಅದರಿಂದಾಗಿ ಬಂಗಾರ ಗಗನ ಕುಸುಮ ಆಗ್ಬಿಟ್ಟಿದೆ ಬಹಳಷ್ಟು ಜನಕ್ಕೆ. ಆದ್ರೆ ಹಾಗಾಗಬಾರದು. ದೀಪಾವಳಿ ಅಮಾವಾಸ್ಯೆ ದಿವಸ ಈ ಒಂದು ಧನಾಕರ್ಷಕ ಮಣಿ ಮಂಡಲವನ್ನ ನೀವು ಧನಲಕ್ಷ್ಮಿ ಹೋಮದಲ್ಲಿ ಎನರ್ಜೈಸ್ ಮಾಡಿ, ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಎನರ್ಜೈಸ್ ಮಾಡಿ ಅಲ್ಲಿ ಇಟ್ಕೊಂಡಾಗ ನಿಮ್ಗೆ ಇನ್ನೂ ಒಂದಿಷ್ಟು ಬಂಗಾರವನ್ನ ಖರೀದಿ ಮಾಡುವ ಯೋಗ ಬರಬೇಕು. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ನೀವ್ ಏನೇನು ಬಂಗಾರ, ಗೋಲ್ಡ್ ಲೋನ್ ಅಂತ ಅಡಮಾನ ಇಟ್ಟಿದ್ದೀರಲ್ಲ, ಅದು ಫಸ್ಟ್ ಬಿಡಿಸ್ಕೊಂಡ್ ಬರೋಂಗಾಗ್ಬೇಕು. ಯಾರು ಕೂಡ ಬಂಗಾರ ಅಡ ಇಡಬಾರದು. ನಾನು ಹಲವಾರು ಬಾರಿ ಹೇಳಿದ್ದೇನೆ, ಬಂಗಾರ ಅಡ ಇಡುವುದು ಒಂದು ದೋಷ, ಒಂದು ತಪ್ಪು, ಯಾರು ಆ ಕೆಲಸ ಮಾಡಿಬಿಡಿ ಅಂತ. ಈಗಾಗಲೇ ಅನಿವಾರ್ಯ ಕಾರ್ಯಗಳಿಂದ ಇಟ್ಟಿದ್ದಾರೆ ಅಂದ್ರೆ ಕೂಡಲೇ ಅದನ್ನು ಬಿಡುಗಡೆ ಮಾಡ್ಕೊಂಡು ಆ ಬಂಗಾರ ನಿಮಗೆ ವಾಪಸ್ ನಿಮ್ ಕೈ ಸಿಗೋಂಗಾಗ್ಬೇಕು. ಆದ್ರಿಂದ ಸ್ವರ್ಣಾಕರ್ಷಣ ಭೈರವ ಹೋಮ, ಕುಬೇರ ಧನಲಕ್ಷ್ಮಿ ಹೋಮ, ಆಮೇಲೆ ಸಹಸ್ರ ಗುರು ಶಾಂತಿ ಹೋಮ, ಆಮೇಲೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾದಂತಹ ಧನಾಕರ್ಷಕ ಮಣಿಮಂಡಲ ಈ ಒಂದು ಯಂತ್ರ ನಿಮಗೆ ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಂಡು, ಕಾಲ್ ಮಾಡ್ಕೊಂಡು ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಲಿಮಿಟೆಡ್ ಆಗಿ ತರಿಸಿರ್ತಕ್ಕಂಥದ್ದು, ಜಾಸ್ತಿ ತರಿಸಿಲ್ಲ, ಲಿಮಿಟೆಡ್ ಆಗಿ ತರಿಸಿದೀವಿ. ವಿಶೇಷವಾಗಿ ಧನಲಕ್ಷ್ಮಿ ಪೂಜೆ ಹೋಮ ಇದೇ ಟೈಮಲ್ಲೇ ಇದನ್ನ ಕೊಡಬೇಕು ಅಂತಲೇ ಇದನ್ನ ಬಹಳ ವಿಶೇಷವಾಗಿ ಸಿದ್ಧಪಡಿಸಿದ್ದೇನೆ. ಆರ್ಡರ್ ಕೊಟ್ಟು ನಾನು ಬಹಳ ಗಮನ ಹರಿಸಿ ವಿಶೇಷವಾಗಿ ನಾನು ಇದನ್ನ ಸಿದ್ಧಪಡಿಸಿರೋದು. ಸೊ ತುಂಬಾ ಲಿಮಿಟೆಡ್ ಆಗಿ. ಸೊ ದಯವಿಟ್ಟು ಬೇಗ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾರೋ ಅಂತ ನಂಬರ್ಗೆ. ಹಾಗೂ ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗ್ಬೇಕು. ಆ ತರ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ತನಕ ನಿಮ್ ವಿಡಿಯೋ ನೋಡಿದಿರಾ ಅಂತ ನನಗ್ ಗೊತ್ತಾಗ್ಬೇಕಲ್ಲ. ಸೊ ದಯವಿಟ್ಟು ಓಂ ಗುರವೇ ನಮಃ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ. ಎಲ್ಲರಿಗೂ ಗುರುವಿನ ಅನುಗ್ರಹವಾಗ್ಲಿ, ಏನು ಸಮಸ್ಯೆ ಆಗದೆ ಇರಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ತರ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೂ ಈಗ ಮುಂದೆ ನಾನು ಮಂತ್ರವನ್ನ ಹೇಳ್ತೇನಲ್ಲ, ಆ ಮಂತ್ರವನ್ನ ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಬೃಹಸ್ಪತೆ ಅತಿಗತರ್ಯೋ ಅರ್ಹ ಆದಿವದ್ ವಿಭಾತ ಕೃತಮಜ್ಜನೇಶು ಯದ್ದೀದಯಚ್ಛವಸರ್ತ ಪ್ರಜಾದದಸ್ಮಾಸುತ್ರ ವಿನಂಥೇ ಕಿಚಿತ್ರಂ. ಓಂ ಇಂದ್ರಮರತ್ವ ಇಹ ಪಾಹಿ ಸೋಮಂ ಯಥಾಶಾರ್ಯಾತೆ ಅಪಿಬಸ್ಸುತಸ್ಯ ತವ ಪ್ರಣೀತಿ ತವ ಶೂರಶರ್ಮನ್ನಾ ವಿವಾಸಂತಿ ಕವಯಸ್ಸು ಯಜ್ಞಾಃ.
ॐ ब्रह्मजज्ञानं प्रथमं पुरस्ताद्विसीवतः सुरुचो वेन आवह स बुध्निया उपमा अस्य विष्टाः सतश्च यो निवसतश्च विवः